ನಮಗೆ ಬರೇ ಮಂತ್ರಿ ಅಂತ ನಮ್ಗೆ ಅನಿಸ್ತಾ ಇಲ್ಲ ಅವರು. ಏನ್ ರಂಗಣ್ಣ, ಸಂತೋಷ್ ಲಾಡ್ಜಿ ಅವರು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿಗಳಿರುವಂತ ಆ ತೂಕವನ್ನ ಉಳಿಸ್ಕೊಂಡು ಎಲ್ಲರ ವಿಶ್ವಾಸನ ಗಳಿಸಿ ಎಲ್ಲ ಪಕ್ಷದ ಶಾಸಕರು ಅವರ ವಯಸ್ಸು ಮೀರಿ ಅವರ ಒಂದು ಗೌರವದ ನಡವಳಿಕೆ ಏನಿದೆ ಇದೆಲ್ಲದೂ ಕೂಡ ಇವತ್ತು ಈ ಸಮಾಜ ಮೆಚ್ಚಿದೆ. ಇವತ್ತು ಅವರಿಂದ ಇಡೀ ಸಮಾಜ ಅಂದ್ರೆ ಕೇವಲ ಮರಾಠ ಸಮಾಜ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದ ಜನ ಇವತ್ತು ಅನೇಕ ನಿರೀಕ್ಷೆಗಳನ್ನ ಗೌರವಿತ ಒಬ್ಬ ಯುವ ಮುಖಂಡರಂತ ಸಂತೋಷ್ ಲಾಡ್ಜಿ ಮುಖಾಂತರ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ. ಇವತ್ತು ನಮ್ಮ ಸ್ನೇಹಿತ ದೇವರಾಜ್ ಮಾತಾಡ್ತಾ ಹೇಳ್ತಾ ಇದ್ರು, ಬರುವಂತ ದಿನದಲ್ಲಿ ನಮ್ಮ ಸಮಾಜದೊಬ್ರು ಬಂದು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀರಾ. ಅದ ನಮ್ಮ ಸಂತೋಷ್ ಲಾಡ್ಜಿ ಅವರಿಗೆ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ. ಆ ದಿನವನ್ನ ನೋಡುವಂತ ದಿಕ್ಕನ್ನ ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಅಂತ ಕೂಡ ನಂಗೆ ಹೇಳಲಿಕ್ಕೆ ನಂಗೆ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ನಮ್ಮ ಸ್ನೇಹಿತರಂತ ಮೂಳೆ ಯಜಮಾನ್ರು ಅವ್ರದ್ದು ಕೂಡ ಆಶೀರ್ವಾದ ಸಿಗುತ್ತೆ ಅಂತ